ಕುತ್ತಿ ಬಾಯ್ಲೆ ಹೊರಗ ಬಿಸಿಲು ನೋಡ ಫುಲ್ ನೆತ್ತಿ ಬರ ಹೊಲ್ಕೊಂಡ್ ಬಾಗ ಎಟ್ಟು ಹೋದ್ರಿ ಇನ್ನೂ ಹೊರಗೆ ಬರ ಹೊಲ್ದಾಗ ಫುಲ್ ತೆಗದ್ದಾವು ಏನು ಎಟ್ಟು ಹೋದ್ರು ಹೋಮಾರ ಹೊಲ್ದಾಗ ಫುಲ್ ತೆಗದ್ದಾವು ಏನು ಕೆಲಸ ಆಗುತ್ತೆ ನನ್ನ ಅಲ್ಲಿ ಗೌಡಗ ನಮ್ಮ ಇನ್ನೊಂದು ಅಡ್ಡ ಆತುಗ ಕೇಳ ಮತ್ತೆ ನಮ್ಮ ಮನ್ಯಾಗ ಕೆಲಸ ಮಾಡದವ ಮತ್ತೆ ನೀವು ಗಂಡ ಹೆಂಡತಿ ಕೂತಿರ್ತೀರಿ ಆ ಗೌಡ ಗುరించి ಹೇಳ್ಬೇಕು ನಾನು ನಿನ್ನ ಗಂಡಗ ನೀ ಹೇಳುದ ನಾ ಅಲ್ಲ ನಿನ್ನ ಗಂಡ ನನ್ನ ಕೈಯಾಗ ತಗೊಂಡ ನೀ ಅವ್ನ ಲೆಕ್ಕ ತಗೊಂಡ್ಬರ್ಬೇಕು ಗಂಡಗ ಗೌಡನಲ್ಲಿ ಕೆಲ್ಸಕ್ಕೆ ಹೋಗ್ಬರ್ತೇವೆ ಹೇ ಸಾಕತ್ ನನಗೆ ಮತ್ತ ಆ ಗೌಡಗ ತಗೊಂಡ ಬಿಡ್ತೀವಿ ಆಯ್ತಳ ಎರಡು ದಿನ ಬಿಟ್ಟು ನಾನು ದುಡಿಯೋದಕ್ಕ ನಂದು ಮಾಡ್ತೇವಲ್ಲ ನಿಂದು ಮಾಡ್ತೇವಲ್ಲ ಆ ಗೌಡ ಜೋಡಿ ಎರಡು ದಿನ ಹೋಗೋದಕ್ಕ ನಂಗೆ ಸಾಕಾಗೈತಿ ನೀನು ಅವ್ನ ಜೋಡಿ ಬರ್ತೀನಿ ಇನ್ನ ನಿಮ್ಮ ಏನು ಮಾತು ಹೋಗೋದು ಅರ್ಥ ಸುಳಿಸಿದ್ವು ದೊಡ್ಡ ಬರತ್ತ ಹೊರಲಿದ್ದಾರೆ ನೀ ಹೊರಚಿ ಅಂತ ನೋಡ್ರಿ ಏನ್ ಹೇಳ್ಬೇಕು ಆಯ್ತ್ರಿ ಎಷ್ಟು ದುಡಿತಾ ದುಡಿಲೇಕ ಮನೆ ಏನ್ ಮಾಡೋದ ಕೈಲಿ ಆದ್ರ ಒಂದ ದುಡಿತೀನಿ ಅಲ್ಲ ಸುಸ್ತಾಯ್ತು ಬಂದು ಕುಂದಿರ್ತೀನಿ ನಾನ್ ಮಾಡ್ರಿ ನಾವು ಅಡಿಗೆ ಮಾಡ್ತೀವಿ ನೋಡ್ರಿ ನಾವು ಈಗ ಊಟ ಕೊಡ್ರಿ ಲೇಟ್ ಊಟ ಮಾಡ್ರಿ ಹೊಕ್ಕಿ ನನ್ನ ಹೊಲಕ್ಕ ಲೇಟ್ ಆಗೈತಿ ಮತ್ತೆ ಚಿರಾಡ್ತಾನ ಗೌಡನಲ್ಲಿ ಕೆಲ್ಸಕ್ಕೆ ಹೋಗೋದು ಬ್ಯಾಡ ಅಂತ ಹೇಳಿ ಸಾಕಾಗೈತಿ ನನ್ನ ಗಂಡಗ ನಮ್ಮಲ್ಲಿ ಸಾಕಾಗೊಟ್ಟು ಕೆಲಸದಾವ ಅವಾಗ ಗೌಡಗ ಆತುಗ ಅಂತ ಹೇಳ್ಬಿಡು ನಿನ್ ಗಂಡ ಹೇಳತ್ ಹೇಳ ಎಟ್ರ ಹೇಳ್ಬೇಕ್ರಿ ಅತ್ತವ್ರ ಹೇಳಿ ಸಾಕಾಗಿ ಹೋಗೈತಿ ಅಲ್ಲ ಆ ಕಡೆ ಕೆಲಸ ಮಾಡ್ತೀನಿ ಅಂತ ನಾ ಹೊಲ್ದಾಗಿ ರಗಡ್ ನಮ್ಮ ಬಲ್ಲಿ ಬಿದ್ದದ್ರಿ ಹಿಂಗಾಗಿ ನನಗ ದಣಿಸ್ತಾನ ತಾನು ಸರಿತಾನ ಹೇಳಿದ್ ಕೇಳಲ್ಲ ಆ ಗೌಡಿ ಏನ್ ಕೊಟ್ಟನೋ ಏನ್ ಮಾಡಾನೋ ಹೊಟ್ಟಿ ಕೆಲಸ ಬಿಡೋದನ್ನ ಬಿಡಾಕೆ ತಯಾರಿಲ್ಲ ನಮ್ದು ಬಿಡ್ತಾನ ಆ ಗೌಡನ ಬಲ್ಲೆ ಹೊಲಕ್ಕೆ ಹರಗಾಕ ಬಿತ್ತ ಅಲ್ಲೇ ಹೋಗ್ತಾನ ನೀವೇ ಹೇಳ್ರಪ್ಪ ಹಡ್ದಿರಿ ನಾ ಅಂತ ಹೇಳಿ ನೀವು ಹೋಗುವ ನೀವು ಅಡಿಗೆ ಮಾಡ್ತಾ ಇದ್ದೀವಿ ನಾವು ಊಟ ಮಾಡ್ತೀವಿ ಒಟ್ಟು ನಮ್ಮ ಕೆಲಸ ಅಲ್ಲಿ ಗೌಡ ಕೈ ಕೆಲಸ ಬಾಯ್ಲೆ ಕರೆ ಅವನಿಗೆ ಬಾಯ್ಲ್ ತಮ್ಮ ನಾನು ಯಾಕೆ ಹೇಳ್ತೀಯ ನಿಮ್ದು ಯಾವ್ದು ಕೆಲಸ ಮಾಡ್ಲಾ ನಾನು ಮಾಡೋ ಕೆಲಸ ಬರೋದಿ ಇವತ್ತು ಯಾಕೋ ಫುಲ್ ಸುಸ್ತಾಗೈತಿ ಬಂಡ ಹೊಡಿ ಬಾದ ಆತ ನಾನು ಆತ ಹೊಂಟೀನಿ ನನಗೂ ಚಲೋ ಆಯ್ತು ನಾನು ಹೋಗ್ತೀನಿ ಅವಕಾಶ ಹೊಡಿಲಿ ಇಬ್ರು ಲೋಟ ಹೊಂಟಾರಿಲ್ಲ ಹೊಲ್ದಾಗ ಮುಕ್ಕಳ ಹರಿ ಒಟ್ಟು ಕೆಲಸ ಅದಾವ ಅದಕ್ಕೆ ಹೊಂಟ ಗಡಿ ಹೊಡಿ ಮತ್ತೆ ಗೌಡ ಸುತ್ತ ಬೈತಾರ ಹೊಲ್ದಾಗ ಒಂದು ಆಳು ನಿಲ್ವಲ್ತು ಒಬ್ಬನ ಕರ್ಕೊಂಬರ್ತನು ಒಬ್ಬ ಹೊಕ್ಕಾನ ಮತ್ತೊಬ್ಬನ ಕರ್ಕೊಂಬರ್ತನು ಅವ್ನು ಹೊಕ್ಕಾನ ಯಾರೂ ಸರಿಯಾಗಿ ನಿಲ್ಲವಾರ ಏನು ನಾನು ಅಂತ್ಯಾಕ ತೋರಿಸಿತ್ತು ಏನಿತ್ತು ನನಗೂ ಗೊತ್ತಾಗೋಲ್ತಾಗೈತಿ ನಮ್ಮ ಹೊಲ್ದಾಗ ನಿಯತ್ತಿನಿಂದ ದುಡಿಯವಂದ್ರೆ ಬಸ್ಯಾವ ಒಬ್ಬ ಅವನು ಬಿಟ್ಟರೆ ಮತ್ತೆ ನನಗೆ ಗತಿನೇ ಇಲ್ಲ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಅಲ್ಲ ಅವ್ನು ಶೆಟ್ಟಿ ಏನು ವಾದ ಬಂದೇ ಇಲ್ಲ ಎಟ್ಟರೆ ಹಾದಿ ಕಾಯ್ದು ಉಪ್ಪ ಅವ್ನು ಬಾಯಾಗ ಕಾಲ ಮಾಡಕ್ಕೆ ಏನೆಲ್ಲ ಕೊಡ್ತೀನಿ ನಾನು ನೆಂಬಕ ತಯಾರಿಲ್ಲ ಏನು ಬರ್ರಿಗಪ್ಪ ಮನೆಗೆ ಅವನ ಬಾಂಧು ಕೊಡಿ ವಿಚಾರ ಮಾಡ್ಕೊತಾನೆ ಹೊಲ್ದಾಗ ಏನು ದಗದ ಮಾಡ್ಸಕತ್ತಾನ ಆಳ್ಗಳು ಕರ್ಕೊಂಡು ನಿಲ್ಲು ಯಾರಿಗೆ ಗೊತ್ತೈತಿ ಅವ್ನು ಬಾಯಾಗ ನನ್ನ ಸಂಖ್ಯಾ ಬಾಯ ಎಲ್ಲಿ ಹೋದ್ರು ಯಾಂಬಲ್ಲ ನಾನು ಕೈ ಕೆಲಸ ಮಾಡವ ಹುಡುಕ್ಯಾಡ ರಗಡೆ ಐತೆ ಅವ್ರ ಮಕ್ಕಳ ನಾವು ಅವರ ಕಂಡು ಬಿಡ್ತಾರೆ ನನಗೆ ಯಾರು ನೆಂಬಬೇಕು ಅನ್ನೋದು ಗೊತ್ತಾಗೋಲ್ತಾಗೈತಿ ಅವ್ರ ಬಾಯಾಗ ನಾನು ಎಲ್ಲಿ ಹೋದ್ರು ಏನೋ ನಮ್ಗೆ ಅವ್ರು ಇದ್ರೆ ಅನುಕೂಲ ಆಕಿತ್ತಪ್ಪ ನಮ್ಗೆ ಎಲ್ಲ ಥರ ಅನುಕೂಲ ಮಾಡಿ ಕೊಡ್ತಿದ್ರು ಅವರು ಅವ್ರು ಯಥಾರ್ಥಕ್ಕೆ ನನಗೊಂದು ಸ್ವಲ್ಪ ಧೈರ್ಯ ಆಗೈತಿ ಬರೋವರ್ನಾದ್ರು ಅವನ ಊರಾಗ ಏನೆಲ್ಲ ಲಪ್ಟ ಮಾಡ್ತಾನೋ ಇವ್ರು ಇದ್ರಂದ್ರೆ ನನಗೆ ಬರೋಬ್ಬರ ಆಕಾರೋ ಇವ್ರು ಯಪ್ಪ ಗೌಡ ಇಲ್ಲಿ ನಾನು ಮೊದಲು ಬಿಸಿಲು ಭಾಳ ಆಗೈತಿ ಲೇಟ್ ಆಗೈತಿ ಏನು ಮಾಡ್ಬೇಕಲ್ಲ ಬೇಯ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಏನಾಗಿ ಮಾಡ್ಬೇಕು ಹೋಗಿ ಮಾಡ್ಕೊಡ್ತಾರೆ
ಏನೋ ಶೆಟ್ಟಿ ಎಷ್ಟೋ ತನಕ ಬರೋದು ಪಗಾರ ಪುಗಾರ ತಗೋತಾವ ಮಂಗ್ಯಾನ ಮಗನ ಗೊತ್ತಾಗೋದಿಲ್ಲ ಯಾವಾಗ ಬರ್ಬೇಕನ್ನೋದು ಆಯ್ತಾದ್ರಿ ಗೌಡ್ರಿ ಬನ್ರಿ ಅವ್ನ ಮನ್ಯಾಗ ಏನು ಆತಂದ್ರ ರೀ ಏ ಶೆಟ್ಟಿ ನಿನ್ ಮನ್ಯಾಗ ನಾ ಹರಿಕತ್ತಿ ಕೇಳಕ್ ನಿಂತಿಲ್ಲ ನಾನು ಏನ್ ತಿಳ್ಕೊಂಡ್ಬಿಡೋದು ಲಗುಡ್ ಬರ್ಬೇಕಂತ ಗೊತ್ತಾಗೋದಿಲ್ಲ ನೀನು 4 ವರ್ಷ ಏ ಶೆಟ್ಟಿ ನಿನ್ ಮನ್ಯಾಗ ನಾ ಹರಿಕತ್ತಿ ಕೇಳಕ್ ನಾನು ನಿಂತಿಲ್ಲ ನಾ ಏನಂತ ತಿಳ್ಕೊಂಡಿದ್ಯೋ ಗೌಡ್ರ ನಮ್ಮ ಮನ್ಯಾಂದು ನಿಮಗೆ ಕೇಳತ್ ಹೇಳ್ರಿ ಗೌಡ್ರ ಕೂಡ ಹೇಳ್ರಿ ನಿನ್ನ ಮನ್ಯಾಗಿಂದ ನಾ ಏನು ಕೇಳಕ್ ನಿಂತಿಲ್ಲ ಅದು ಯಾರ್ಯಾರಿಗೆ ನೀನು ಬಡ್ಡಿ ಹಂಗೆ ರೊಕ್ಕ ಕೊಟ್ಟತಿ ಅದನ್ನ ಸರಿಯಾಗಿ ಲೆಕ್ಕಪತ್ರ ನನಗೆ ತಂದು ತೋರಿಸ್ಬೇಡಿ ಆಯ್ತಾಯ್ತ್ರಿ ಗೌಡ್ರ ಬುಕ್ಕ ತಗೊಂಡ್ರಿ ಎಲ್ಲ ಲೆಕ್ಕ ಹೇಳ್ತೀನಿ ಆಯ್ತಾಯ್ತ್ರಿ ಗೌಡ್ರ ಲೆಕ್ಕ ಕೊಡೋಕೆ ಬುಕ್ಕ ತಗೊಂಡ್ರಿ ಆಯ್ತ್ರಿ ಗೌಡ್ರ ನಿಮ್ಗೆ ಲೆಕ್ಕ ತೋರ್ಸಕ್ಕೆ ಬುಕ್ಕ ತಗೊಂಡ್ರಿ ಆಯ್ತು ಮಂಗ್ಯಾನ ಮಗನ ಒಳಗಡೆ ಅಲ್ಲೇ ಲೆಕ್ಕಪತ್ರ ಕೊಡಕ್ಕೆ ನಾನು ಹುಟ್ಟು ಬಾ ಒಟ್ಟು ದಗ ಮಾಡುದು ಗೋಡೋದು ಒಟ್ಟ ಸಾಕಾಗಿಲ್ಲ ಒಟ್ಟ ನಮಗೆ ಕಾಡತ್ತ ನೋಡಪ್ಪ ಗೋಡೋನ ಕಾಲಾಗ ಸಿಕ್ಕ ಜೋ ಅಡ್ಯಾಡ ಬಾ ಅವ್ನು ಕೇಳು ಗೌಡ್ರ ರಾತ್ರಿ ಬೆತಾಗ ಎಲ್ಲ ಕಣ್ಣಾಗಿ ಎಣ್ಣೆ ಬಿಡ್ಕೊಂಡು ಲೆಕ್ಕ ಮಾಡೇನ್ರಿ ಗೌಡ್ರ ಆ ಮಡ್ಡಿ ಮಲ್ಲಪ್ಪ ರೊಕ್ಕ ಕೊಟ್ಟಿದ್ದೀವ್ರಿ ಅವ್ರು ಬಡ್ಡಿನೂ ಕೊಟ್ಟಿಲ್ಲ ಗಂಟು ಕೊಟ್ಟಿಲ್ಲ ಅವ್ರು ಉಸಿರು ಮಾಡೋದು ಹೆಂಗೆ ಮಾಡೋದು ನೀವು ಹೇಳ್ರಿ ಏ ಸುಮ್ಕೊಂಡ್ರು ಆಕೆ ಅಂತಕ ಮನೆ ಹೋಗ್ಕೊಂಡ ಬಡಿಸ್ಕೊಂಡ್ ಬಂದಾನಿ ಆಕೆ ಹೆಸರು ತೆಗಿಬಾರ್ದಪ್ಪ ಮಾರ ಹೌದ್ರಿ ಗೌಡ್ರ ನೀವು ಬಡ್ಸೋ ಮನೆಗೆ ನನಗೆ ಗೊತ್ತೈತ್ರಿ ಅದು ನಾವು ಲೆಕ್ಕ ಕೊಡಬೇಕಲ್ರಿ ನೀವು ತೋರ್ಸೋಬೇಕಲ್ರಿ ಏ ಊರ್ ಮಂದಿ ಮುಂದೆ ಹೇಳ್ಕೊತ ಹೋಗ್ಬೇಡ ನಾ ಅಂದ್ರೆ ಏನ ನಾನು ಗೌಡಿಕೆ ಅಂದ್ರೆ ಏನ ನೀ ಎಲ್ಲರೂ ಹೇಳ್ಕೊತ ಊರಾಗ ಪೂರಾ ಪರಿಚಯ ಮಾಡ್ಕೊತ ಹಾಗೆ ನಾವ್ ಹಂಗ್ರ ಊರಾಗಿನ ಮಂದಿ ಎಲ್ಲ ಕೈ ಬಿಡ್ತಾರ ನಾನು ಎಲ್ಲರೂ ಹೋಗಿ ಒಬ್ರು ತರ್ತಿ ಮಾರಾಯ ಏ ನೀ ಸುಮ್ಕೊಂಡ್ರು ಊರಾಗ ಹೋಗಿಲ್ಲ ಹವಾದ ಮಾಡಿಲ್ಲ ಅಂದ ಅವನು ನನ್ನ ಊರು ತುಂಬ ಹಾಲು ನಮ್ಮ ಮಂದಿ ಎಲ್ಲ ನಾನು ನೋಡಿರ್ಬೇಕು ಕೈ ಮುಗಿತಾರೋ ನೀ ಎಟ್ಟ ಬಾಯಿ ಮುಗಿಸೋ ಸುಮ್ಕೊಂಡು ತುಂಬ ನಾನು ಹವಾ ಕೇಳಿ ಅವನು ಊರ್ ಮಂದಿ ನಡೆಸ್ತೈತಿ ನಾನು ಏನು ತಿಳ್ಕೊಂಡ್ಬಿಡದೆ ನಿನ್ನ ಕೈಯಾಗ ಸಿಕ್ಕ ನಾ ಗೌಡಿಸಿದ ಹೋಗಿಲ್ಲ ತಗೊಳಾಕಿರ್ತೀನಿ ಮಾರಾಯ ಒಂದು ಮಾಹಿತಿ ಮಣ್ಣು ಬಿಡೋದು ಕೊಡ್ತಾನೆ ಆಯ್ತು ರೀ ಗೌಡ್ರ ನಿಮ್ಮ ಮಕ್ಕಳ ಒಂದು 100 ಅದಾವ ಏನು ಊರು ಮಂದಿ ಗೊತ್ತಿರೋದು ಮಾಡಿ ನೀವು ಅವನು ಹುಚ್ಚ ಹಾಕತ್ತೆ ನಾ ಇಬ್ಬರು ಹುಡುಗರನ್ನು ಸಾಕೇನಿ ನಿನಗೇನು ಗೊತ್ತೋ ಹಾಂ ಬಂದು ನೋಡ್ರಿ ನಿಮ್ಮ ಹುಡುಗ ಏ ಅವರು ನನ್ನ ಬಲಗೈ ಎಡಗೈ ಬಾಂಡ್ರೆ ಅವ್ರು ಇದ್ದಾಗ ಅವ್ರು ಕಾಡ್ತಾರೆ ನನ್ನೆಲ್ಲ ಕುತಂತ್ರ ನಡೆಯತ್ತಾವ ನಿನಗೇನು ಗೊತ್ತೈತಿ ಗೌಡ್ರ ನಮಗೆ ಗೊತ್ತಿಲ್ಲ ಅವ್ರು ಏನಂತ ನಮಗೆ ಗೊತ್ತಿರತಿ ಆಯ್ತು ವರ್ಗ ಅವ್ರ ನಾವು ತಂದು ಕೊಡ್ತಂದ್ರೆ ಹಿಂದೆ ಅವ್ರ ಹುಡುಗರು ಸಾಕ್ತಾರೆ ಇದನ್ನ ಬಿಟ್ಟು ನಮ್ಗೆ ಬೇರೆ ಕೆಲಸ ಇರತ್ರಿ ಇದನ್ನ ಮಾಡ್ಕೊಂಡು ಆಯ್ತಾಯ್ತು ನಡ್ರಿ ಇದ್ರ ಬಿಟ್ಟು ನೀವು ನೀ ತಗಲರ್ ಏನಿರ್ತೈತಿ ನನಗೆಲ್ಲ ಗೊತ್ತೈತಿ ನೀವು ಹೊಲ್ದಾಗ ಏನು ಕೆಲಸ ಮಾಡಿ ನಡ್ರಿ ಮಾಮವ್ರ ಏನ ಕಸ ತೆಗ ಮೇನ್ರಿ ಏನು ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಹೆಂಗೆ ಕಸ ಅಂತ ಹೇಳ್ತಾರ ಮೆಣಸಿನ್ಕಾಯಿ ಬೇಡ್ರಿ ಮತ್ತೆ ನಿಮ್ಮ ಮಗ ಬಂದು ಚೀರಾಡ್ಕೊತ ಬರ್ತಾನ ಒಂದು ಈಟ ಕಡೆ ಹುಲ್ಕಿ ಥೋರಿ ನಾವೊಂದು ಇಟ್ಟು ಕಡೆ ದಂಡಿ ಕಸ ತೆಗಿತೀನಿ ರೀ ಹೋರಿ ಎಷ್ಟು ಆದಾಟಿ ಮಾಡ್ರಿ ಮಾಮ ಊರ್ದ ಮೈ ಹೊತ್ಕೊಂಡು ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಹೋಗಿ ಆಟು ಗೌಡ್ರ ಹೊಲ ಕೆಲಸ ಮಾಡ್ಬೇಕು ಏ ಮಂಗಿನ ತೆಗಿಲ್ಲ ಇದಕ್ಕೆ ಸತ್ತ ಹೇಳು ಈಗ ಮೆಣಸಿನ್ಕಾಯಿ ಹಾಕೊಂಡು ನಡಿ ರೀ ಮತ್ತೆ ಮೆಣಸಿನ ಗಿಡದಾಗ ಇಟ್ಟು ಕಸ ಆಗ್ಯದ ಕಸ ತೆಗಿಬೇಡತ್ತೀರಿ ಏನು ಹುಚ್ಚಿದ್ರಿ ಮತ್ತೆ ಕಸ ತೆಗಿಲಾರ ಮತ್ತೆ ಏನು ತೆಗಿಲ್ರಿ ಏ ಹುಚ್ಚಿ ಅದ್ರೆಲ್ಲ ಆಗಮನ ಆಗೈತಿ ಕಣ್ಣು ಕಾಣುಗಳು ಎಲ್ಲ ಕಿತ್ತಡಲೇ ಹೌದ್ರಿ ಕಿತ್ತಿರ ನಾ ನೋಡೇ ಇಲ್ಲ ಈ ಹಾದಿಲೆ ಬಂದಿರಿ ಹೌದಲ್ಲ ಆ ಕಡೆ ಎಲ್ಲ ಅವು ಯಾಕೆ ಕಿತ್ತೋಕತ್ತಿದ್ರಿ ಅಲ್ಲೆಲ್ಲ ಮುಂದೆ ನೋಡಿದ್ರೆ ಆಗಮನ ಎಲ್ಲ ಮುಗತಿ ನಡಿ ಮುಂದೆ ಆ ಮಾಮ ನೋಡ್ರಿ ಕಿತ್ಕೋ ಹೋಗ್ಬಿಟ್ರಿ ಆ ಕಡೆ ಮಾಮಾಗೂ ಬುದ್ಧಿಲ್ಲ ನಿನಗೂ ಬುದ್ಧಿಲ್ಲ ನಡಿ ಗೌರಿ ಅಂದಾಗ ಮೋಟ್ರ್ ಹಂಗ ಚಾಲು ಬಂದಾಗ ದನು ಇನ್ನೀ ಸ್ವಲ್ಪ ಎತ್ತಿ ಅಲ್ಲಿ ಇಡು ವಾಪಸ್ ಬರ್ತೀರ ಬರ್ರಿ ಇದೆ ಆಯ್ತು ನೋಡ್ರಿ ನಿಮ್ದು ಬರ್ರಿ ನೀವೇ ಒಂದು ದಿನ ನೆನಪು ಬರ್ತಾರ ಅದನ್ನ ಗೌಡ್ ಮಾಡ್ಯಾನ ಇಲ್ಲ ಅಯ್ಯೋ ನನ್ನ ಗಂಡಿ ಏನ್ರ ಹುಚ್ಚನ ಅಲ್ಲ ನನಗಿಂತ ಗಿಡ ಕಿತ್ತ ನನ್ನ ಕೈಲ ಕಿತ್ತದಾಗ್ತದ ಇಲ್ಲ ಗಣಸರ್ಗಿಂತ ಗಣಸ್ ತಿಳ್ಕೊಂಡ ನನ್ನ ಇವನ್ ಕಾಲ ಸಾಕಾಗ್ಯದ ಬರೀ ಅವಾರೇ ಬರೀ ಗೌಡನ್ ಮೇಲೆ ಸೆಟಿತಾನ ನಮ್ಗಾರ ಇಲ್ಲಿ ಕಿತ್ತತಾನ ಅದು ನಮ್ಮ ಮಾಮ ಅದ ಅದು ಮುದುಕ್ ಮನುಷ್ಯ ಅವನೇನು ಕಿತ್ತದಾಗ್ತದ ಈ ಸಲ ಬರ್ಲಿಯಾಕ ಅವಾರ ಕಿತ್ಲಿಯಾರ ಇಟ್ಕೊಂಡು ಕೂದಿರ್ಲಾಕ ನಮ್ಗೇನು ಮಾಡೋದ ನಾ ಕೂತ್ ಬಿಡ್ತೀನಿ ಇಷ್ಟ ಏ ಶೆಟ್ಟಿ ನೀ ಗೌಡ ನಾ ಗೌಡ ಹಿಡಿದಿದ್ದೆ ಛತ್ರಿಗೆ ಶೆಟ್ಟಿ ಏನು ಕಬ್ಬು ಬೆಳೆದತ್ಲೆ ಕಬ್ಬ ನಿಮ್ಮನ್ನು 3 ಮಂದಿನೂ ಇಟ್ಕೊಂಡಿದ್ದಕ್ಕೆ ನನಗೆ ಸ್ವಾರ್ಥ ಆಗಿ ಹೋತ್ ನೋಡ್ಲಿ
ಗೌಡ್ರ ಈ ಸೆಟ್ಟಿನ ನೀವು ಹಗರ ತಗೊಂಡ್ರಿ ನೀವು ಸಿಕ್ಕಾಗ ನೀರು ಹಸಿದಕ್ಕಾಗಿ ಆ ನಮಗೆ ಕಬ್ಬು ಅಂತ್ರಿ ಅದು ಏ ಮಗನ ಇಲ್ಲಿ ನಾನು ಶೇಂಗಾ ಹರಿಯಾಕ ಬಂದಿದ್ದೇನ ಹಗ್ಲಿ ರಾತ್ರಿ ನಾ ದುಡ್ದದ್ ಇಬ್ರು ಆ ಕಬ್ಬ್ ಹಿಂಗ್ ಬಂದದ ನಿನ್ನಂಗೆ ಛತ್ರಿ ಹಿಡ್ದಿಲ್ಲ ನಾವು ಆತ ಯಾರ್ಯಾಕೆ ನೀರು ಹಾಕೋರ್ಕ ಬಿಡೋರ್ಕ ನನ್ನ ಕಬ್ಬು ಒಂದು ಚಲೋ ಬಂದೈತಿ ಸಾಕ ಏ ಸತ್ತಿ ಇವ್ರನ್ನಿಬ್ಬರಿಗೂ ನೀವಿಬ್ರು ನೀರು ಹಾಕೋದು ಊರ ಕಡೆ ಈ ಸೆಟ್ಟಿ ಫಿಗರ ಮಣಗಂಡಾತಲಿ ಅವನು ಬಾರ್ರಿ ಇದ್ದಾಳ ನನಗೆ ಬಾರಿ ಕಣ್ಣಾಗ ನಟಾಳಲ್ಲ ಸೆಟ್ಟಿ ಯಪ್ಪ ಇದು ಕಣ್ಣಿಗೆ ಗೊತ್ತ್ರಿ ಬಗೆ ಹೇಳ್ತಾರೆ ಕತ್ತಿ ಅವ್ರದ್ದು ಗೌಡ್ರ ಅವ್ರು ಯಾರು ಅಂತ ಹೇಳಿದಾರೆ ನೀವು ನಮ್ಮ ವಿಷಯ ಹೊಲ್ದಾಗ ಬಿದ್ದಾರಲ್ಲ ಅವ್ರು ಹೆಣ್ಮಕ್ ಅದಾರ ರೀ ಕಣ್ಣು ಹಾಕಬೇಡ್ರಿ ಗೌರ ಕಣ್ಣು ಹಾಕಬೇಡ್ರಿ ಬೆಂಕಿ ಹತ್ತತ್ತೆ ಬೆಂಕಿ ಹತ್ತಿದ್ರೆ ಏನ ಊರು ಹತ್ತಿದ್ರೆ ಏನ ನನ್ನ ಕಣ್ಣು ಹಾಕಿ ಮೇಲೆ ಬಿದ್ದತ್ತಂದ್ರ ನಾ ಬಿಡಂಗ ಇಲ್ಲ ಗೌಡ್ರ ಈ ವಿಷಯದಾಗ ಒಟ್ಟ ನಾವು ಭಾಳ ಉಳ್ಸಾಯನ್ರಿ ಯಾಕಂದ್ರೆ ಭಾಳ ಎಟ್ಟಿದಾನ್ರಿ ಅವ ವಿಷಯ ನಿಮ್ಮ ಹೊಲ್ದಾಗ ದುಡ್ದಾನ್ರಿ ಇವ್ ಸ್ವಲ್ಪ ತಿಳ್ಕೊರಿ ಆಯ್ತಲ್ಲ ಶೆಟ್ಟಿ ನೀ ಇದ್ರೊಳಗೆ ಭಾಗ ಹಾಕಿದ್ರೆ ಏನಾತ ಏನ ನನ್ನ ಎರಡು ಹುಲಿಗಳದಾವ ಅವರ್ ನಾನೇನು ಕೈ ಬಿಡ್ತಾವ ತಿಳ್ಕೊಂಡಿದ್ದಾನ ಆಯ್ತಲ್ಲ ನಡೀನಿ